ಪರಮಾತ್ಮ ಎಲ್ಲರನ್ನು ಕಾಪಾಡುತ್ತದೆ. ಜಗವೆಲ್ಲ ತುಂಬಿದು ನಿನ್ನ ಮಾಯೇ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ, ಅರಿತು ಬೆರೆತು ನಲಿವೆನು ದೇವಾ, ಅರಿತು ಬೆರೆತು ನಲಿವೆನು ದೇವಾ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ. ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿ, ಕೃಷ್ಣ 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 ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ಜ್ಞಾನ ರೂಪಿ ಗಾನ ವಿಹಾರಿ, ಜ್ಞಾನ ರೂಪಿ ಗಾನ ವಿಹಾರಿ, ಆನಂದ ಪರಮಾನಂದ, ಆನಂದ ಪರಮಾನಂದ, ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ, ಅರಿತು ಬೆರೆತು ನಲಿವೆನು ದೇವಾ, ಅರಿತು ಬೆರೆತು ನಲಿವೆನು ದೇವಾ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ. ಪರಮಾತ್ಮ ಶಾಂತಕಾರ ಕೃಷ್ಣ 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 ಪರಮಾತ್ಮ ಕಪಟ ನಾಟಕ ಶಾಂತಕಾರ ಗಮ ಗೋಚರ, ಶಾಂತಕಾರ ನಿಗಮ ಗೋಚರ, ಶಾಂತಕಾರ ನಿಗಮ ಗೋಚರ, ಪರಮಾತ್ಮ
ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನಲಿವೆನು ದೇವಾ ಅರಿತು ಬೆರೆತು ನಲಿವೆನು ದೇವಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ಶ್ರೀಕೃಷ್ಣ ಪರಮಾತ್ಮರು ನಿದ್ರಾಪರವಶರಾಗಿರುವರು. ನಾನು ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳುವೆನು. ಏನಿ ಮಾಧವನ ಭವನದ ಶೃಂಗಾರ ವೈಭವ ಭವ್ಯವಾಗಿದೆ ದ್ವಾರಕ ನಗರ. ಭವ್ಯವಾಗಿದೆ ದ್ವಾರಕ ನಗರ. ಭವ್ಯವಾಗಿದೆ 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 ದ್ವಾರಕ ನಗರ. ಭವ್ಯವಾಗಿದೆ ದ್ವಾರಕ ನಗರ. ಭವ್ಯವಾಗಿದೆ 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 ದ್ವಾರಕ ನಗರ. ನೋಡಿದ ರತ್ನ ಚಿತ್ರ ವಿಚಿತ್ರದಿಂದಿಯ ಭವನವು ಎತ್ತ ನೋಡಿದ ರತ್ನ ಚಿತ್ರ ವಿಚಿತ್ರದಿಂದಿಯ ಭವನವು ಒಮ್ಮೆ ಊರ್ವಶಿಯನ್ನೇ ಹೋಲುವ ಒಮ್ಮೆ ಊರ್ವಶಿಯನ್ನೇ ಹೋಲುವ ಶಿಲಾಬಾಣೆಯ ಗಂಧವು. ಒಮ್ಮೆ ಊರ್ವಶಿಯನ್ನೇ ಹೋಲುವ ಶಿಲಾಬಾಣೆಯ ಗಂಧವು. ಭವ್ಯವಾಗಿದೆ ಭಾರತ ನಗರ. ಭವ್ಯವಾಗಿದೆ 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 ಭಾರತ ನಗರ. ಮುತ್ತುದಂತವು ತಳಿರು ತೋರಣ ಸಾಲು ತಂಪದ ಸೊಬಗಿ. ಮುತ್ತುರಂತವು ತಳಿರು ತೋರಣ ಸಾಲು ತಂಪದ ಸೊಬಗಿ. ದೇವಲೋಕವೇ ನಾಚಿಸುವತಿ ದೇವಲೋಕವೇ ನಾಚಿಸುವತಿ ಸ್ವಂತವು ಭವನವು. ದೇವಲೋಕವೇ ನಾಚಿಸುವತಿ ಸ್ವಂತವು ಭವನವು. ಈ ನಂದ ಗೋಪನ ಭವನವು ಈ ನಂದ ಗೋಪನ ಭವನವು. ಭವ್ಯವಾಗಿದೆ ಭಾರತ ಭವ್ಯವಾಗಿದೆ 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 ಭಾರತ ನಗರ. ಎಂದು ಎಲ್ಲಿ ಕಾಣಬಂತ ಚಿತ್ರ ವಿಚಿತ್ರವಾದ ದೃಶ್ಯಗಳು ಕಂಗೊಳಿಸಿ ರಂಗು ರಂಗುಗಳಿಂದ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರುವುದಲ್ಲ ಈ ಮಾಧವನ ಭವನ. ಒಬ್ಬ
ಭಾವಪರುಷನಾದೆನು ಭಾವಪರುಷ. ಎತ್ತ ನೋಡಿದ ಮುತ್ತು ರತ್ನಗಳನ್ನಿತ್ತು ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು. ಅಬ್ಬಾ, ದೃಷ್ಟಿ ಬೀರಿದೊಡೆ ನಯನ ಮನೋಹರಿರುವ ಅದ್ಭುತ ಶಿಲಾ ಕೌಶಲ್ಯ. ಚಿತ್ತ ಚಾಂಚಲ್ಯ ಶೃಂಗಾರ ಭಾವ ಭಂಗಿ ಮೂಡಿಸಿ ಈ ಅಪ್ಸರೆಯ ಮಧುರ ಮಿಲನ. ಎಂತಹ ಶಿಲ್ಪಿಯ ಕೈಚಾತುರ್ಯ ಈ ಶಿಲಾಬಾಲಕೆ ಭಾವ ಭಂಗಿಯ ತೋರಿ ಓರೆ ನೋಟೋದು ಸುಪ್ತ ಶರೀರವನ್ನೇ ಬಡಿದುಕೊಳ್ಳುವಂತಹ 60 ಮಾಯಾಂಗಣರ ಕಡೆಗಣ್ಣಿನ ಕುಡಿದೋಟದ ಬಲೆಯಲ್ಲಿ ಇವರನ್ನು ಸಾರಿ ಬಿಗಿದ ಬಲೆ, ಇವರನ್ನು ಸಾರಿ ಬಿಗಿದ ಬಲೆ. ಸ್ವಾಗತ ಸ್ವಾಗತ ಗುರುನಾದನ, ಸ್ವಾಗತ ಸ್ವಾಗತ ಗುರುನಾದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಾದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಬಲೆ ಬಲೆ ರಣರಂಗಧಿ ಧೀರ ಪ್ರಚಂಡ ಗೌರವ, ರಣರಂಗಧಿ ಧೀರ ಪ್ರಚಂಡ ಗೌರವ, ಸ್ವಾಗತ ಸ್ವಾಗತ ಗುರುನಾದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ 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 ಗುರುನಂದನ, ಗುರುನಂದನ, ಗೌರವೇಶ್ವರ. ಮಾಯೆ ಮಾಯೆ ನನಗೆ ಮತಿ ಇಲ್ಲ 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 ಇವೆಲ್ಲವೂ ಕಪಟ ಕೃಷ್ಣನ ಮಾಯೋಜಾಲ.
ನವಕಂಡ ಭೂಮಂಡಲಾದೀಪ ಮಣಿಮಂತ್ರ ವೆಜ್ಜಮರಿನ ನಿರಂತರ ಜಮಾದ ಪುರಸ್ಕೃತನಾಗಿ ಕುರುವೀರ ಚಂಡ ನಿರ್ಮೂಲ ಘೋರ್ದಂಡ ಪದಪಂಡಿತನಾಗಿ ದಿಗ್ದಿಗಂತೆ ಸಾವಿರಾತ್ಮಕ ಶಾಸ್ತ್ರ ಭಯಂಕರ ಸಾಮ್ರಾಜ್ಯಾಧಿಪನಾದ ಗುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನರ ಮನೆಗಿಂತಲೂ ಮಾಧವನ ಮನೋನವು ಅದ್ಭುತವೇ, ರಮಣೀಯವೇ, ಮಾಯಮಾಯವೇ, ಎಂದಿಗೂ ಸಾಧ್ಯವಿಲ್ಲ. ಸಾರ್ಥಕಿ ನಿನ್ನ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಾ ಪರವಶರಾಗಿರುವರು. ಕೃಷ್ಣ ಮುಕುಂದ ಹೊರಹರಿ ಗೋಪಿಕಾ ವಲ್ಲಭ ವಸಂತ ಕುಸುಮಾಗ್ರಣಿತ ಕುಸುಮಾದರ ಸುಗಂಧ ಸುಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನದಲ್ಲಿ ಅಚಲ ಕೀರ್ತಿ ಗಳಿಸಿದ ಈ ದ್ವಾರಕಾ ನಗರದ ಹರಸ ನಂದಗೋಪಾಲ ಹಗಲು ನಿದ್ರೆಯಲ್ಲೇ ಮಗ್ನನಾಗಿರುವ ರಸ್ಯಕ್ಕೆ ಏನೋ ಕಾರಣವಿದೆ. ಆದರೂ ಎಂತಹ ನಿಶ್ಚಿಂತ ಪುರುಷರು ರಾಜ್ಯಭಾರದ ಸೂತ್ರವನ್ನೆಲ್ಲ ತನ್ನಣ್ಣನಾದ ಬಲಭದ್ರ ದೇವನಿಗೆ ಒಪ್ಪಿಸಿ ಈತನ ಮಾತ್ರ ಸುಖತಲ್ಪದಲ್ಲಿ ತಲ್ಲೀಡನಾಗಿರುವನಲ್ಲ. ಇರಲಿ ಸಾತಕ್ಕೆ ನಿನ್ನಲ್ಲೊಂದು ಮಾತು. ಅದೇನು ಹೇಳು ಗುರುರಾಜ? ಬರ್ತರ ಭೀಕರ ಬಿರುಗಾಳಿಗೆ ಪಾಂಡವರಿಗೆ ನಮಗೂ ಭೀಕರ ಸಂಗ್ರಾಮ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ಉತ್ತರ ಕೊಡಲು ನಾವು ಸ್ವತಂತ್ರರಲ್ಲ. ಹೇಗೆ? ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವರೋ ನಾವು ಸಹ ಅಲ್ಲೇ ಇರುವುದು. ಪ್ರಶ್ನೆಗೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿಯು ಸಾಧಿಸಬಲ್ಲ ಶಕ್ತಿ ಸಾಮರ್ಥ್ಯದಿಂದ ಒಳಗೂಡಿದ ಕೃಷ್ಣ ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೆಲ್ಲವೂ ನಮ್ಮ ಪಕ್ಷ ಸೇರಿದಂತೆಯೇ. ಸಂದೇಹ ಬೇಕು ಗುರುರಾಜ. ಶ್ರೀಕೃಷ್ಣ ಪರಮಾರು ಇನ್ನೇನು ಎಚ್ಚರಗೊಳ್ಳಲಿ, ಈ ಪೀಠದಲ್ಲಿ ಇರಲಿ. ಈತನು ತಾನಾಗಿ ಎಚ್ಚರವಾಗುವವರೆಗೂ ಇಲ್ಲೇ ಕೆಲಸ ರಾಜಾದಿರಾಜ ಮಾರ್ಥಾಂಡ ತೇಜ ಭೂ ಮಂಡಲದೊಳ್ಳ ತನ್ನ ಕೀರ್ತಿ ಪ್ರಚರಿತ ಗುರುಕುಲ ಚಂದ್ರ ಸಾರಭೌಮ ಚಕ್ರವರ್ತಿ ಸ್ಥಳದಂತ ಮಲ್ಲ ಕೌರವೇಶ್ವರನಾದ ನಾನು ಕೇವಲ ಈ ಗೋಪಾಲನ ಪಾದಸ್ಥಳದಲ್ಲಿ ಅಪಮಾನ ನನಗೆ ಯೋಗ್ಯವಾದ ಪೀಠ. ಪಾಲಿಸು ಪರಮಾತ್ಮ ವರದೇವನೇ ನೀಲಮೇಘ ಜಾಮನೇ. ಪಾಲಿಸು ಪರಮಾತ್ಮ ವರದೇವನೇ ಜಾಮನೆ ಸಾಗರ ಶಯನನೆ ಶರಣರ ಕಾಯುವನೆ. ಸಾಗರ ಶಯನನೆ ಶರಣರ ಕಾಯುವನೆ ದೇವ ಸುಶೀಲನ ಶ್ರೀ ಗೋಪಾಲನೆ.
ಪಾಲಿಪವರ ರೂಪನೇ ಮೊರೆಯನು ಆಲಿಸು ಪರಮಾತ್ಮನೇ. ಪರಮಾತ್ಮ ಶರಣರ ಪಾಲಿಪವರ ರೂಪನೇ ಮೊರೆಯನು ಆಲಿಸು ಪರಮಾತ್ಮನೇ. ಶರಣಾಗತ ಪಾಲ ಕೃಷ್ಣ ಶರಣಾಗತ ಪಾಲ ಕರುಣಾಕರನೇ. ಶರಣಾಗತ ಪಾಲ ಕರುಣಾಕರನೇ. ವರಮುನಿ ವಂದನೆ ಮುನಿಜನ ಪಾಲನೆ. ವರಮುನಿ ವಂದನೆ ಮುನಿಜನ ಪಾಲನೆ. ಪಾಲಿಸು ಪರಮಾತ್ಮ ವರದೇವನೇ ನೀಲಮೇಘಾಶ್ಯಾಮನೇ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ನನಗೆ ಹೇಳಲು ಮನಸ್ಸೇ ಇಲ್ಲ, ನೀನೇ ನೋಡುವಂತೆ. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮುಂಚಿತವಾಗಿ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಹಾಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಬೇಡಲು ದ್ವಾರಕೆಗೆ ಬಂದಿರುವನು. ಇದು ಎಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿ ಒಂದು ವೇಳೆ ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷದ ವಿಷಯವೇ ಸರಿ. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸಿ ಮೆರೆಯುತ್ತಿರುವ ನನ್ನನ್ನು ನೋಡಿ ಒಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಷಯ ತಿಳಿದ ಬಳಿಕವೇ ಹೌದು, ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದಿದ್ದೆ. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕೊಡುತ್ತಾರೆ, ಕಾರ್ಯವಾಗುವುದೇ ತನಜ್ಜೆ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಿದರೆ ತಾನೇ ಹಲವು ರಾಜರ ಮಂದಿ ಸಹಾಯವು ನಮಗೆ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ. ಆದರೆ ಅರ್ಜುನ, ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಸಹ ಮರೆಬೇಡ. ಏ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗಭಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವ ಬತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧಯನ ಸುಂದರವದನ, ಓ ಸಿಂಧಯನ ಸುಂದರವದನ,
ಯುಗದ ಪರ್ಯಂತವು ನೀನೆ. ಮೊದಲೇ ಈ ಜಗವ ಬೆಳಗಿದೆ ಪರಮಾತ್ಮ. ಯುಗ ಯುಗದ ಪರ್ಯಂತವು ನೀನೆ. ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪ್ರಭು ಮುನಿದಾತ್ಮದ ಅರ್ಚಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಪ್ರಭು ಮುನಿದಾತ್ಮದ ಅರ್ಚಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಅಪಮಾನವದೈಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ನೌಪತಿಯು ಅಪಮಾನವದೈಸದೆ ಮೊರೆಯಿಡಲು ಜನಾರ್ದನ. ಪರಿಸರಿ ಬಂದು ಕಾಯಲಿ ನಾನು ಇಂದು ಮೌನವೇ ಜನಾರ್ದನ. ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾತ್ಮ ಜಾಗರಿತನಾಗು. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಸ್ವಲ್ಪ ವೇಳೆ ಆಯಿತು ಪರಮಾತ್ಮ. ಎಲ್ಲರೂ ಕುಶಲವೇ? ಹೌದು ಪರಮಾತ್ಮ. ಚೇಚೆ, ಈ ಚರಣದಡಿಯಲ್ಲೇಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ! ಯಾರು? ಗುರುಚಕ್ರೇಶ್ವರ. ಓ ದುರ್ಯೋಧನ, ಭಾವ ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ ಭಾವ. ಅಮಾರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗಲು ಹಿದ್ದು ಈ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದು ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ,
ನೀವುಗಳು ಬಂದದ್ದನ್ನು ನಾನು ನೋಡೇ ಇಲ್ಲ. ಹಾ, ಅದು ಆಗಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮ. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬರಬೇಕಾಯಿತು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬೇಡಿ ಬಂದಂತೆ ತೋರುತ್ತಿರುವುದಲ್ಲ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ಬಾವ ಕೃಷ್ಣ, ಬಾವ ಕೌರವೇಶ್ವರ, ಯುದ್ಧವು ಬೇಡ ಬಾವ. ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ ಬಾವ. ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಹಮಲೇರಿ ಬಾವ. ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಹಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಬಾವ. ಮತ್ತೆ ಇಲ್ಲ ಇಲ್ಲ, ಭರತ ಭೂಮಾತೆಯ ಸಹಿತ ಆಡಿನ ಸಮಸ್ತ ಸೈನ್ಯವೇ ಮಡೆದು ಆರಿ ಮುತ್ತೈದೇರು ಮಾಂಗಲ್ಯಗಳನ್ನು ಕಿತ್ತೆಸೆದು ರಥದ ಮುಡಿವಿನೋಳ್ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳ. ಭಾವ ಭಾರತ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವೋ. ಭಾವ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವೋ. ಯಾರಲ್ಲಿ ಇರವ ಉಳಿದಿರೋದು ಮನವಿದಡೆ ಸಮಾಧಾನ ಕಾಣುವುದು. ಗಮನಿಸಿದೊಡೆ ಸಮಾಧಾನ ಕಾಣುವುದು. ಧರಣಿ ನಾರಿ ಯಾರನ್ನು ವರೆಸಿದಳು. ಧರಣಿ ನಾರಿ
ಸಮಾಗಮ ಬಯಸಿಗಳು ಎಂಬ ವಿಚಾರವ ಅನುಸರಿಸೋ ಅನುಸರಿಸೋ ಅನುಸರಿಸೋ. ಆದ್ದರಿಂದ ದಾಯಾದಿಗಳಾದ ನೀವುಗಳೇ ಕೇವಲ ನೆಲಿದಾಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮವು ನಮಗುಂಟು. ಮೊದಲು ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸಿ. ನೋಡಿಯ ಪಾರ್ಥ, ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು ನನಗೆ ಒಂದೂ ತಿಳಿಯದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತಾದ್ದರಿಂದ ತಾವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೇಲಾಗಿ ವೀರನು ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ಬಂದ ನಮ್ಮ ಪಕ್ಷವನ್ನು ವಹಿಸಿದ್ದ ಯಾದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು. ಕೃಷ್ಣ, ನಿಧಾನವಾಗಿ ಆಲೋಚಿಸಿ. ದುರ್ಯೋಧನ, ನೀನು ಮೊದಲು ಬಂದ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯ ವಿಚಾರದಲ್ಲಿ ನಾನು ನಿದ್ರೆಯಿಂದ ಎಚ್ಚರಗೊಂಡ ಮೊದಲು ಪಾರ್ಥನನ್ನು ಕಂಡೆ. ಕೊಂಡ ಮಾತ್ರಕ್ಕೆ ಅರ್ಜುನನಾದರೂ ನೀಗಿಂತಲೂ ಚಿಕ್ಕವನು. ಇರಬಹುದು. ಆತನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವೂ ಆತನಿಗಿರುವುದು. ಹಾ 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 ಈಗ ಕೇಳಿರಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈ ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನು ನಿರಾಯುಧನು ಆದ ನಾನೋರ್ವನೇ ಒಂದು ಕಡೆ. ಭಾವ, ಇವೆರಡರಲ್ಲಿ ಪಾರ್ಥ ನಿನಗೆ ಯಾವುದು ಬೇಕು ಹೇಳಿ ಪಡೆದುಕೋ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ತಥಾಸ್ತು. ದುರ್ಯೋಧನ, ಈತನಿಂದ ಕೃಷ್ಣ, ನೀನು ನಿರಾಯುಧನೋ? ಹೌದು. ನೀನು ನಿರಸ್ತನೋ? ಹೌದು. ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೋ? ಹಾಗೆಂದು ವಚನ ಕೊಟ್ಟಿರುವನು ಭಾವ. ಹಾಗಾದರೆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರು ಬಲರಾಮನ ಸಹಿತ ಅವನಿನ್ನ 11 ಅಕ್ಷೋಣಿಸರವೇ ನನ್ನ ಪಕ್ಷವನ್ನು ಸೇರಲು. ದುರ್ಯೋಧನ, ನಿನ್ನ ಪರಾಕ್ರಮಕ್ಕೆ, ನಿನ್ನ ಶೌರ್ಯಕ್ಕೆ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡೆ. ನಡೆಯ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ನಾನಿನ್ನು ಹೋಗಿ ಬರಲೇ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ನನ್ನದೇ ಜಯ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಕನ್ಸನ್ನ ಹಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನೇನು ಅರಿದವನಿಂದ ಮಾಡುತ್ತೇನೆ. ಬಳಿರೇ ಏನಿದು ಕನ್ಸನ್ನೆಯ ಕಪಟ ಮೋಸ. ಭಾವ, ಬಳಿರೇ ಏನಿದು ಕನ್ಸನ್ನೆಯ ಕಪಟ ಮೋಸ. ಬರಟ ಕಣ್ಣಿಂದ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹನರತ್ನ ಕಂಡ ತಿರುಪತಿ ಭಾವ, ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಸೋರವೇಶ್ವರ ವಾದ ಧರ್ಮ ಸಹಿತವ ಸಹಿತಲಾರ ರಣದ ಆಯುಧವ ಧರಿಸದಿರೇ. ರಣದ ಆಯುಧವ ಧರಿಸದಿರೇ. ಪಾಂಡವರನ್ನು ಕಾಯುತ್ತೆಯೋ ನೋಡುವೆನು ನಿನ್ನ ಪಂಥ ಪಂಥ ನಿಪುಣ ಅವತಾರ ಪುರುಷ ಮುಕುಂದ.
ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಅರ್ಜುನನ ನಿನ್ನ ಪ್ರಾಣ ಸಹ. ಹೀಗಿರುವಲ್ಲಿ ನಾವು ನಿಮ್ಮಲ್ಲಿ ಬೆರೆಯಲು ಬಂದರೆ ಅದು ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಆದರೆ ಒಂದು ವಿಚಾರ, ಹಿಂದಿಗೆ ನಾವೇ ಬೇರೆ, ನೀವೇ ಬೇರೆ. ನಿನ್ನ ಜ್ಞಾಪಕವಿರಲಿ ಬಾವ, ಏನದು? ಕೃಷ್ಣ ಯುದ್ಧರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದೆಯೇ? ಎಚ್ಚರ! ಒಂದೇ ಸಂಧಿಸೋಣ ಸಮರಾಂಗಣದಲ್ಲಿ. ಆಗ ತೋರುವೆಯಂತೆ ಈ ನಿನ್ನ ಭಕ್ತರ ಯೋಳಾಕ್ಷಣಿ ಸೈನ್ಯದ ಬಾಹುಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ. ಕೃಷ್ಣ ಬರುತ್ತೇನೆ. ಹುಚ್ಚ ಮನೋಭಾವವನ್ನು ಬಿಡು. ಅಚ್ಚರಿಂದ ಉಚ್ಚರಿಸುತ್ತಿದ್ದ